ಬೇರೆಯವರಿಗಾಗಿ ನಾನು ಮಾಡುವ ಕೆಲಸದಲ್ಲಿ ನನಗೆ ಆನಂದ ಸಿಕ್ಕರೆ ಆ ಕೆಲಸವೇ ಒಳ್ಳೆಯದು. ಒಳ್ಳೆಯ ವ್ಯಕ್ತಿ ಯಾರು, ಒಳ್ಳೆಯ ಸಮಯ ಯಾವುದು, ಒಳ್ಳೆಯ ಕೆಲಸ ಯಾವುದು ಅಂತ. ಆ ಕ್ಷಣವೇ ಒಳ್ಳೆಯ ಸಮಯ ಅಂತ ಹೇಳಿದ್ರು. ನಮಸ್ಕಾರ ಸ್ನೇಹಿತರೆ. ಸಹಜವಾಗಿ ನಮ್ಮಲ್ಲಿ ಕೆಲವರು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಒಳ್ಳೆ ವ್ಯಕ್ತಿಗಳು ಯಾರು, ಒಳ್ಳೆ ಸಮಯ ಯಾವುದು, ಒಳ್ಳೆ ಕೆಲಸ ಯಾವುದು ಅಂತ ಹೆಂಗೆ ನಾವು ಕಂಡುಹಿಡಿಯೋದು ಅಂತ. ಇದು ತುಂಬ ಸರಳವಾಗಿದೆ. ನನಗೊಂದು ಕಥೆ ನೆನಪು ಬರುತ್ತೆ. ಒಬ್ಬ ರಾಜ್ಯದಲ್ಲಿ ಒಬ್ಬ ರಾಜ ಇದ್ದ. ಅವನಿಗೆ ಈ ಕುತೂಹಲ, ಈ ವಿಚಾರಗಳ ಬಗ್ಗೆ ತಿಳ್ಕೋಬೇಕು ಅಂತ. ಒಳ್ಳೆ ವ್ಯಕ್ತಿ ಯಾರು, ಒಳ್ಳೆ ಸಮಯ ಯಾವುದು, ಒಳ್ಳೆ ಕೆಲಸ ಯಾವುದು ಅಂತ. ಅವನ ಆಸ್ಥಾನಕ್ಕೆ ಬರತಕ್ಕಂಥ ಪ್ರತಿಯೊಬ್ಬ ಪ್ರಜೆಗಳಿಗೂ ಇದೇ ಪ್ರಶ್ನೆಗಳನ್ನ ಕೇಳ್ತಾ ಇದ್ದ. ಅವರು ಸರಿಯಾಗಿ ಉತ್ತರ ಕೊಡ್ತಿರಲಿಲ್ಲ, ಇವನು ಖುಷಿ ಆಗ್ತಿರ್ಲಿಲ್ಲ. ಸರಿ, ಕೊನೆಗೆ ರಾಜ ಏನು ಮಾಡ್ದ, ಉತ್ತರ ಹುಡುಕ್ಬೇಕು ಅಂತ ಹುಡ್ಕೊಂಡು ಹೋಗ್ತಾ ಇದ್ದ. ಒಂದು ದೊಡ್ಡ ಕಾಡಲ್ಲಿ ಹುಡ್ಕೊಂಡು ಹೋಗ್ತಾನೆ. ಒಂದು ದೊಡ್ಡ ಆಶ್ರಮ ಇದೆ. ಆಶ್ರಮಕ್ಕೆ ತಲುಪೋದ್ರೊಳಗಾಗಿ ರಾಜನಿಗೆ ತುಂಬ ಸುಸ್ತಾಗಿದೆ, ಬಿಸಿಲಿನ ಝಳ, ಬಾಯಾರಿಕೆ. ಸೊ ರಾಜ ಹೋಗಿ ಒಂದು ಕಡೆ ಕುಳಿತುಕೊಂಡ, ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡೋಣ ಅಂತ. ಹಾಗೆ ಕುಳಿತುಕೊಂಡು ಮುಂದೆ ನೋಡಿದರೆ ಒಬ್ಬರು ಸನ್ಯಾಸಿ ಗಿಡಗಳಿಗೆ ನೀರು ಹಾಕ್ತಾಯಿದ್ದಾರೆ. ಗಿಡಗಳಿಗೆ ನೀರು ಹಾಕ್ತಾ ಇದ್ದವರು ಇವನ ಕಡೆ ನೋಡಿದ್ರು, ರಾಜನ ಕಡೆ ನೋಡಿದ್ರು. ರಾಜನ ಕಡೆ ನೋಡಿದ ತಕ್ಷಣ ಸನ್ಯಾಸಿಗೆ ಫೀಲ್ ಆಯಿತು, ಇವನಿಗೆ ತುಂಬ ಸುಸ್ತಾಗಿದೆ, ಬಳಲಿದ್ದಾನೆ ಅಂದ್ಬಿಟ್ಟು ತಕ್ಷಣ ಆ ಸನ್ಯಾಸಿಗಳು ನೀರು ಮತ್ತು ಹಣ್ಣನ್ನು ತಂದು ಕೊಟ್ಟರು. ತಂದು ಕೊಟ್ಟಾದಮೇಲೆ ಸ್ವಲ್ಪ ಹೊತ್ತು ಹಾಗೇ ಇದ್ದರು. ಅಷ್ಟರಲ್ಲಿ ಇನ್ನೊಬ್ಬ ಆಶ್ರಮಕ್ಕೆ ಒಬ್ಬ ವ್ಯಕ್ತಿ ಬಂದ. ಅವನಿಗೆ ಏಟಾಗಿತ್ತು, ಗಾಯ ಆಗಿತ್ತು, ರಕ್ತ ಸೋರ್ತಾ ಇತ್ತು. ತಕ್ಷಣ ಇವರೇನು ಮಾಡಿದ್ರು, ಸ್ವಾಮೀಜಿಗಳು ಅವನು ಕರ್ಕೊಂಡೋಗಿ ಅವನಿಗೆಲ್ಲ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ರು. ಇದನ್ನೆಲ್ಲವನ್ನು ರಾಜ ಗಮನಿಸ್ತಾ ಇದ್ದ. ಗಮನಿಸ್ತಾ ಇರಬೇಕಾದ್ರೆ ಕೊನೆಗೆ ಆಯಿತು, ಎಲ್ಲ ಆಯಿತು, ಎಷ್ಟು ಬೇಗ ಇವರು ಸ್ಪಂದಿಸ್ತರು ಅಂತ ಕೊನೆಗೆ ಆಶ್ರಮ ಬಿಟ್ಟು ಹೋಗೋಣ ಬೇರೆ ಕಡೆ ಅಂದ್ಬಿಟ್ಟು ಹೋಗಬೇಕಾದಾಗ, ತುಂಬ ಒಳ್ಳೆಯವ್ರು ನೀವು ಅಂದ್ಬಿಟ್ಟು ಅವರ ಕಾಲಿಗೆ ನಮಸ್ಕಾರ ಮಾಡಿ ಅವ್ರ ಹತ್ರ ಕ್ವಶನ್ ಕೇಳ್ದ. ಒಳ್ಳೆಯ ವ್ಯಕ್ತಿಗಳು ಯಾರು, ಒಳ್ಳೆಯ ಸಮಯ ಯಾವುದು, ಒಳ್ಳೆಯ ಕೆಲಸ ಯಾವುದು ಅಂತ. ಆಗ ಆ ಸ್ವಾಮೀಜಿಗಳು ಹೇಳಿದ್ರು, ನೋಡಪ್ಪ, ಒಬ್ಬ ವ್ಯಕ್ತಿಯ ನೋವನ್ನು ಗಮನಿಸಿ ಅವರಿಗೆ ನಾವು ಶುಶ್ರೂಷೆ ಮಾಡ್ತೀವಲ್ಲ, ಅವರ ನೋವುಗಳಿಗೆ ನಾವು ಸ್ಪಂದಿಸ್ತೀವಲ್ಲ, ಆ ಗುಣ ಯಾವ ವ್ಯಕ್ತಿಯಲ್ಲಿ ಬರುತ್ತೋ ಅವನು ಒಳ್ಳೆಯ ವ್ಯಕ್ತಿ ಎಂದರು. ಹಾಗಾದರೆ ಒಳ್ಳೆಯ ಸಮಯ ಯಾವುದು? ಯಾವ ವ್ಯಕ್ತಿ ನನ್ನಿಂದ ಎಷ್ಟು ಅನುಕೂಲ ಆಗುತ್ತೆ ಬೇರೆಯವ್ರಿಗೆ, ನಾನು ಎಷ್ಟು ಸಹಾಯ ಮಾಡಲಿ, ನನ್ನ ಕರ್ತವ್ಯದಿಂದ, ನನ್ನ ಮಾತುಗಳಿಂದ, ನನ್ನ ಬುದ್ಧಿಯಿಂದ ಬೇರೆಯವ್ರಿಗೆ ಒಳ್ಳೆಯದಾಗಲಿ ಅಂತ ಯಾವ ವ್ಯಕ್ತಿ ಆ ಕ್ಷಣದಲ್ಲಿ ಬಯಸ್ತಾನೋ ಆ ಕ್ಷಣವೇ ಒಳ್ಳೆಯ ಸಮಯ ಅಂತ ಹೇಳಿದ್ರು. ಮತ್ತು ಒಳ್ಳೆಯ ಕೆಲಸ ಯಾವುದು? ಬೇರೆಯವರ ಕಷ್ಟಗಳನ್ನು ಬಗೆಹರಿಸಿ ಅವರ ಆನಂದದಲ್ಲಿ ಇವನು ಆನಂದ ಪಡ್ತಾನಲ್ಲ, ಅದು ಒಳ್ಳೆಯ ಕೆಲಸ. ನಾನು ಮಾಡೋ ಕೆಲಸ ಅಲ್ಲ, ನಾನು ಮಾಡುವ ಕೆಲಸದಿಂದ ನನಗೆ ತೃಪ್ತಿ ಸಿಗಬೇಕು. ನಾನು ಮಾಡುವ ಸೇವೆದೆ ಬೇರೆಯವರಿಗಾಗಿ, ನನಗಾಗಿ ಅಲ್ಲ, ಸ್ವಾರ್ಥಕ್ಕಾಗಿ ನಾನಲ್ಲ, ಬೇರೆಯವರಿಗಾಗಿ ನಾನು ಮಾಡುವ ಕೆಲಸದಲ್ಲಿ ನನಗೆ ಆನಂದ ಸಿಕ್ಕರೆ ಆ ಕೆಲಸವೇ ಒಳ್ಳೆಯದು. ಎಷ್ಟು ಸೊಗಸಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಾವು ಒಳ್ಳೆಯ ವ್ಯಕ್ತಿಗಳನ್ನು ಯಾರಪ್ಪ ನಮ್ಮ ಸುತ್ತಮುತ್ತಲಿರೋ ಒಳ್ಳೆಯ ವ್ಯಕ್ತಿಗಳು ಅಂದರೆ, ನನ್ನ ನೋವನ್ನು ಬಗೆಹರಿಸಿ ನನ್ನ ನಲಿವಲ್ಲಿ ಅವರ ನಲಿವನ್ನು ಕಾಣುವವನು ಒಳ್ಳೆಯ ವ್ಯಕ್ತಿ. ಅದು ನಾವು ಕಾಯ್ತಾ ಇರಬಾರ್ದು. ನಾವು ಸಹಜವಾಗಿ ನಾವು ಕಂಡುಹಿಡಿಬೋದು ಒಳ್ಳೆಯವನು ಯಾರು, ಕೆಟ್ಟವನಾದರೂ ಹೇಗೆ ಅಂತ. ಇನ್ನು ನಮ್ಮ ಜನರಲಾಗಿ ನಾವು ಮಾತಾಡೋದಾದರೆ, ವ್ಯಕ್ತಿಗಳು ಒಳ್ಳೆಯವ್ರು ಯಾರು, ಕೆಟ್ಟವ್ರು ಕಂಡುಹಿಡಬೇಕಾದ್ರೆ ಸಿಂಪಲ್ ಸೂತ್ರ ಇದೆ ನೋಡಪ್ಪ. ಅವರಿಗೆ ಸಾಲ ಕೊಟ್ಟು ನೋಡಿ, ದುಡ್ಡು ಕೊಟ್ಟು ನೋಡಿ. ಅವನಿಗೆ ಪಾಪ ತುಂಬ ಕಷ್ಟ ಇದ್ದು ಅವ್ನು ಕೊಡೋಕ್ಕಾಗದೆ ಪರಿತಪಿಸ್ತಾ ಇದ್ದರೆ ಓಕೆ. ಕೆಲವು ದುಡ್ಡು ಇರುತ್ತೆ, ಕೊಡೋಕ್ಕೆ ಚಿಕ್ಕಬಿಡುತ್ತೆ, ಈಸ್ಕೊಡುವಾಗ ಖುಷಿಯಾಗುತ್ತೆ, ಕೊಡಬೇಕಾದ್ರೆ ಕಷ್ಟಪಡ್ತಾರೆ, ನೋವನ್ನು ಪಡ್ತಾರೆ. ಸೊ ಅವರು ಒಳ್ಳೆಯ ವ್ಯಕ್ತಿಗಳಲ್ಲ. ಸಿಂಪಲಾಗಿ ನೀವು ಕಂಡುಹಿಡಿಯೋಕ್ಕೆ ಅಲ್ವಾ. ನಮ್ಮ ಸಂಬಂಧಗಳಲ್ಲಿ, ಸ್ನೇಹಗಳಲ್ಲಿ ಯಾರು ನಮ್ಮ ಒಳ್ಳೆಯತನವನ್ನು, ನಮ್ಮ ನೋವನ್ನು ಬಗೆಹರಿಸಿ ನಲವನ್ನು ಕಾಣ್ತಾರೋ ಅವರು ನಮ್ಮವರು. ತುಂಬ ಈಸಿ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀವಿ, ಬದುಕಿನಲ್ಲಿ ನಾವು ಎಷ್ಟೇ ಬುದ್ಧಿವಂತರಾದರೂ ಕೂಡ ನಾವು ಜೀವನದಲ್ಲಿ ಏನಪ್ಪ ಮಾಡ್ತೀವಿ ಅಂದರೆ ಸಹಜವಾಗಿರುತ್ತೆ. ನೋಡ್ರಪ್ಪ, ವೆರಿ ವೆರಿ ಸಿಂಪಲ್. ಯಾವಾಗಲೂ ಇದನ್ನು ನಾನು ಹೇಳ್ತಾ ಇರ್ತೀನಿ, ನೆನಪಿಟ್ಕೊಳ್ಳಿ. ತುಂಬ ಒಳ್ಳೆಯವರು, ನಾವು ಗುರುತಿಸ್ತಕ್ಕಂಥವ್ರು, ನೆನಪಿಟ್ಕೊಳ್ಳಲ್ಲ, ಅವರೇ ನಮ್ಮ ತಂದೆ ತಾಯಿಗಳು.
ನಮಗೆ ಅವ್ರ ದುಃಖವನ್ನು ಬಯಸ್ತಾರಾ? ಯಾವಾಗಲೂ ನೋವನ್ನೆಲ್ಲ ತೆಗೆದಾಕಿ ಖುಷಿಯಾಗಲಿ ಎಂದು ಬಯಸ್ತಾ ಇರ್ತಾರೆ. ಒಳ್ಳೆ ವ್ಯಕ್ತಿಗಳು ನಮ್ಮ ಹತ್ರನೇ ಇದ್ದಾರೆ, ನಾವು ಗುರುತಿಸ್ತಾ ಇಲ್ಲ. ಒಳ್ಳೆ ಗಂಡ ಹೆಂಡ್ತಿಗಳು ನಮ್ಮ ಹತ್ರ ಇರ್ತಾರೆ. ಹೆಂಡ್ತಿ ಯಾವಾಗಲೂ ಗಂಡನ ಒಳ್ಳೆಯದನ್ನೇ ಬಯಸ್ತಾ ಇರ್ತಾಳೆ, ಗಂಡ ಕೂಡ ಹೆಂಡ್ತಿಗೆ ಒಳ್ಳೆಯದನ್ನೇ ಬಯಸ್ತಾ ಇರ್ತಾನೆ. ಅವ್ರು ಒಳ್ಳೆಯವರು ಅಂತ ನಾವು ಫೀಲ್ ಮಾಡ್ಕೊಳ್ಳಲ್ಲ. ಎಷ್ಟೋ ಜನ ಸ್ನೇಹಿತರು, ನಮ್ಮ ಬಂಧುಗಳು ನಮ್ಮ ಒಳ್ಳೆಯದನ್ನೇ ಬಯಸ್ತಾ ಇರ್ತಾರೆ, ಆದರೆ ಒಳ್ಳೆಯವರು ಅಂತ ನಾವು ಫೀಲ್ ಮಾಡ್ಕೊಳ್ಳಲ್ಲ. ಇನ್ನೂ ದೊಡ್ಡದಿದೆ ಒಳ್ಳೆಯದು, ಇನ್ನೂ ಏನೋ ಇದೆ, ಇನ್ನೂ ಏನೋ ನಿರೀಕ್ಷೆಯ ಮಟ್ಟ ಜಾಸ್ತಿಯಾಗಿ ನಾವು ಹುಡುಕ್ತಾ ಇರ್ತೀವಿ. ಹಾಗೆ ಸುತ್ತಮುತ್ತಲಿರ್ತಕ್ಕಂಥ ಒಳ್ಳೆಯವರನ್ನು ಗುರುತಿಸೋಕ್ಕಾಗಲ್ಲ. ನೀವು ಒಳ್ಳೆಯತನವನ್ನು ಯಾವಾಗ ಗುರುತಿಸಲ್ವೋ, ನಿಮ್ಮಲ್ಲಿ ಕೃತಜ್ಞತೆ ಇಲ್ವೋ, ಪ್ರಕೃತಿಯಿಂದ ಖಂಡಿತವಾಗಿ ನಿಮಗೆ ಸಮಸ್ಯೆ ಬಂದೇ ಬರುತ್ತೆ. ಯಾಕೆ ಕೃತಜ್ಞತೆ ತುಂಬ ಮುಖ್ಯ. ನಮಗೆ ಸಹಾಯ ಮಾಡಿದ್ದಾರೆ, ಮಾಡ್ತಾನೂ ಇದ್ದಾರೆ. ಅವರನ್ನು ಗುರುತಿಸುವ ಕಲೆಯನ್ನು ನೀವು ಕಲಿಬೇಕು ಅಷ್ಟೇ. ಗುರುತಿಸೋಕ್ಕೆ ನೋಡಿ, ಒಂದು ಸಿಂಪಲ್ ಲಾಸ್ಟ್ ಟೆಕ್ನಿಕ್ ನೀವು ಹೇಳ್ತೀನಿ. ತುಂಬ ಅತ್ಯುತ್ತಮ ದೊಡ್ಡ ವ್ಯಕ್ತಿ ಯಾರು ಅಂದರೆ, 10 ಘಟನೆಗಳಲ್ಲಿ ಒಂದೇ ಒಂದು ಒಳ್ಳೇದು ಸಿಕ್ಕದ ಸಾಕು, ಆ ಒಳ್ಳೆಯದನ್ನು ಗುರುತಿಸು, ಅವನು ಶ್ರೇಷ್ಠ ವ್ಯಕ್ತಿ. ಆದರೆ ನಾವೇನು ಮಾಡ್ತೀವಿ ಹೇಳಿ, 10 ಘಟನೆಗಳಲ್ಲಿ ಒಂದು ಕೆಟ್ಟಾದರೆ ಒಂದನ್ನೇ ನೆನ್ಪಿಟ್ಕೋತೀವಿ ಅಲ್ವಾ? ಅದಕ್ಕೆ ನಾವು ಸಾಮಾನ್ಯರಾಗಿದ್ದೀವಿ, ದೊಡ್ಡ ವ್ಯಕ್ತಿಗಳು ಆಗಿಲ್ಲ. ಥ್ಯಾಂಕ್ ಯು.